ಆಯ್ತನಾ? ಎಲ್ಲರಿಗೂ ನಮಸ್ಕಾರ. ನಾನು ಆರ್.ಎನ್. ಮೂರ್ತಿ ಅಂತ ಹೈಕೋರ್ಟ್ ಅಡ್ವೊಕೇಟ್ ಮಾತಾಡ್ತೀನಿ. ನಮ್ಮ ಬೆಂಗಳೂರು ಅಡ್ವೊಕೇಟ್ ಅಸೋಸಿಯೇಷನ್ನ ಸದಸ್ಯ ಹಾಗೂ ನಾನು ಸುಮಾರು 25 ವರ್ಷಗಳಿಂದ ಲಾ ಕೋರ್ಸಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡು ಬರ್ತಾ ಇದ್ದೀನಿ. ಈಗ ಮುಂದೆ ಬರ್ತಿರೋ ಏನು ಕರ್ನಾಟಕ ರಾಜ್ಯ ವಕೀಲರ ಪರಿಷತ್ ಚುನಾವಣೆಗೆ ನಮ್ಮ ಸ್ನೇಹಿತರಾದ ಭೋಜರಾಜ್ KM ಅವರು ಕಂಟೆಸ್ಟ್ ಮಾಡ್ತಿದ್ದಾರೆ. ಅವರ ಸೀರಿಯಲ್ ನಂಬರ್ 15. ಈಗ ಎಲ್ಲಾದ್ರೂ ಬದಲಾವಣೆ ಮಾಡಿದ್ದೀವಿ ನಾವು. ಈ ಬಾರ್ ಕೌನ್ಸಿಲ್ ಮ್ಯಾನೇಜ್ಮೆಂಟಲ್ಲಿ ಬದಲಾವಣೆ ಕಾಣಬೇಕು ಅಂತ ಈ ವರ್ಷದ ಎಲ್ಲ ಎಲೆಕ್ಷನ್ ಮುನ್ಸೂಚನೆ ಕಾಣ್ತಾ ಇದೆ. ಆ ನಿಟ್ಟಿನಲ್ಲಿ ನಮ್ಮ ವೃತ್ತಿ ಪರಿಣಿತರಾದಂಥ ಭೋಜರಾಜ್ KL ಅವ್ರಿಗೆ ನಾವು ಒಂದು ಮೊದಲನೇ ಪ್ರಶಸ್ತಿ ಮತ ನೀಡುವ ಮುಖಾಂತರ ಅವ್ರನ್ನ ಆಯ್ಕೆ ಮಾಡಿದರೆ ಅವರಂಥವರು ಎಲ್ಲ ಕಮಿಟಿಗೆ ಬಂದು ವಕೀಲರ ರಚನೆ ಅಥವಾ ವಕೀಲರ ಒಂದು ವೆಲ್ಫೇರ್ ಅಂತ ಏನಕ್ಕೆ ರಚನೆ ಆಗಿದೆ ಕರ್ನಾಟಕ ಸ್ಟೇಟ್ ಬಾರ್ ಕೌನ್ಸಿಲು, ಅದು ಒಂದು ಸ್ವಾಯತ್ತ ಸಂಸ್ಥೆ. ಆ ಸಂಸ್ಥೆಗೆ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಚುನಾವಣೆ ಮುಖಾಂತರನೇ ಆಯ್ಕೆ ಆಗಬೇಕು. ಆ ನಿಟ್ಟಿನಲ್ಲಿ ಈಗ ಮುಂದೆ ಬರೋ ಚುನಾವಣೆಯಲ್ಲಿ ನಾವು ಕರ್ನಾಟಕ ರಾಜ್ಯ ಏನು ವಕೀಲ ಪರಿಷತ್ತು ಸದಸ್ಯರಿದ್ದೀವಿ, ಅವರೆಲ್ಲರೂ ನಮ್ಮ ಒಂದು ಶ್ರೇಯೋಭಿವೃದ್ಧಿಗೋಸ್ಕರ ಹಾಗೂ ಬದಲಾವಣೆಗೋಸ್ಕರ ಈ ಬಾರಿ ನಾವು ಪರಿಷತ್ ಚುನಾವಣೆಯಲ್ಲಿ ಶ್ರೀಯುತ ಭೋಜರಾಜ್ ಸರ್ ಅವರನ್ನು ಆಯ್ಕೆ ಮಾಡಬೇಕು ಅಂತ ನಾನು ನಮ್ಮ ಸ್ನೇಹಿತರಲ್ಲಿ ಹಾಗೂ ಯುವ ವಕೀಲರಲ್ಲಿ ಹಾಗೂ ಹಿರಿಯರಲ್ಲೂ ಸಹ ಕೇಳ್ಕೊತೀನಿ. ಹೀಗಾಗಿ ನಾನು ವೃತ್ತಿ ಶುರು ಮಾಡಬೇಕಾದ್ರೆ, ವಕೀಲರಾಗಬೇಕಾದ್ರೆ, ಒಂದು ವೃತ್ತಿ ಮಾಡಬೇಕಾದ್ರೆ ನನಗೆ ಸುಮಾರು 1997ನಲ್ಲಿ ಅವ್ರ ಆಫೀಸ್ನಲ್ಲಿ ಕಚೇರಿ ಜಾಗ ಕೊಟ್ಟು ಅವರೇ ನೀವು ವಕೀಲರಾಗಬೇಕು, ಚೆನ್ನಾಗಿ ಮಾತಾಡ್ತೀರ ನೀವು ಅಂತೇಳಿ ನನ್ನ LLBಗೆ ಸೇರಿಸಿದ ಗುರುಗಳಾದ HR ಜಯರಾಮ್ರವರು ಸಹ ನನ್ನ ಜೊತೆಲಿದ್ದಾರೆ. ಅಂಥವ್ರ ಸಪೋರ್ಟ್ ನಮಗೆ ನಮ್ಮಂಥ ಯುವಕರು ಬೇಕು. ಅದೇ ರೀತಿಯಾಗಿ ಭೋಜರಾಜ್ ಅಂತ ಏನು ವೃತ್ತಿ ಪರಿಣಿತ ವಕೀಲರಿದ್ದರೆ ನಮ್ಮಲ್ಲಿ ಏನಾಗಿದೆ ಅಂದರೆ ಕೇವಲ ಬಾರ್ ಕೌನ್ಸಿಲ್ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ ಅಂತ ಕೆಲವು ವಕೀಲಿಕೆ ಬಾರ್ ಕೌನ್ಸಿಲ್ ಎಲೆಕ್ಷನ್ ನಿಂತ್ಕೊಳ್ಳೋಕ್ಕೆ ಅಂತಲೇ ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಅದು ಬಾರ್ ಕೌನ್ಸಿಲ್ ಯಾಕಿದೆ, ಅದು ಯಾವುದನ್ನು ರಚನೆ ಆಯಿತು, ಯಾಕೆ ರಚನೆ ಅಂತ ಬರೆದುಬಿಟ್ಟು ಅಲ್ಲಿ ಹಣ ಹೊಡಲಿಕ್ಕೆ, ಹಣ ಸಂಪಾದನೆ ಮಾಡಲಿಕ್ಕೆ ಅದನ್ನೇ ಬಿಸ್ನೆಸ್ ಮಾಡಿಕೊಂಡು ಕಂಟಿನ್ಯೂಸ್ ಎತ್ಕೊಂಡು ಬರ್ತಿದ್ದಾರೆ. ಈಗ ಅದಕ್ಕೆಲ್ಲ ಪೊಲೀಸ್ ಸ್ಟಾಪ್ ಇಡಬೇಕು ಈ ಸಲ. ಅದಕ್ಕೆಲ್ಲ ಪೊಲೀಸ್ ಸ್ಟಾಪ್ ಇಟ್ಟು ವಕೀಲರ ಸಂಘ ಆಗ್ಬೋದು ಅಥವಾ ವಕೀಲರ ಪರಿಷತ್ ಆಗ್ಬೋದು, ವೃತ್ತಿನಿರತ ವಕೀಲರಿಗೆ ನಾವು ಅವಕಾಶ ಕೊಟ್ಟರೆ ವೃತ್ತಿಲಿ ಬರ್ತಕ್ಕಂಥ ಹಾಗು ಹೋಗುವವರಿಗೆ ಸಪೋರ್ಟ್ ಆಗಲಿ, ನಿಯಂತ್ರಣ ಆಗಲಿ, ಬೆಳವಣಿಗೆ ಆಗಲಿ ಆಗುತ್ತೆ. ಆದ್ದರಿಂದ ಕೇವಲ ಬಾರ್ ಕೌನ್ಸಿಲ್ ಎಲೆಕ್ಷನ್ಗೋಸ್ಕರ ಬಾರ್ ಕೌನ್ಸಿಲ್ ಎಲೆಕ್ಷನ್ಗೋಸ್ಕರನೇ ವಕೀಲರಲ್ಲಿ ನೋಂದಾವಣೆ ಮಾಡ್ಕೊಂಡಿರ್ತಕ್ಕಂಥ ವಕೀಲರನ್ನೆಲ್ಲ ಈ ಬಾರಿ ಕೈ ಬಿಟ್ಬಿಟ್ಟು ಈ ಒಂದು ಹೊಸ ಕಮಿಟಿಗೆ ನಮ್ಮ ಭೋಜರಾಜ್ ಸಾಹೇಬ್ರನ್ನ ಗೆಲ್ಲಿಸಬೇಕು ಅಂತ ಸಮಸ್ತ ಕರ್ನಾಟಕ ರಾಜ್ಯದ ವಕೀಲರಲ್ಲಿ ಕೇಳ್ಕೊತೀನಿ ನಾನು. ಈ ವಿಡಿಯೋನ ಎಲ್ಲರೂ ನಮ್ಮ ಸ್ನೇಹಿತರಾಗ್ಬೋದು ಎಲ್ಲರೂ ಇದನ್ನ ಶೇರ್ ಮಾಡಿ ಅವರಿಗೆ ಎಲೆಕ್ಷನ್ನಲ್ಲಿ ದಯಮಾಡಿ ಭಾಗವಹಿಸಿ. ಈಗ ಪ್ರಜಾತಂತ್ರ ವ್ಯವಸ್ಥೆಯಲ್ಲಿ ಅವಕಾಶಗಳೆಲ್ಲರಿಗೂ ಇದೆ. ಆ ಅವಕಾಶಗಳನ್ನ ಉಪಯೋಗಿಸ್ಕೊಂಡು ಎಲ್ಲರೂ ಅವಕಾಶ ಸಿಗಲ್ಲ. ಅದು ಚುನಾವಣೆಗಳ ಮುಖಾಂತರ ಆಯ್ಕೆ ಆದಾಗ ಆ ಚುನಾವಣೆಯಲ್ಲಿ ಭಾಗವಹಿಸಿ ಮತ ಚಲಾವಣೆ ಮಾಡಿ ಉತ್ತಮ ಅಭ್ಯರ್ಥಿನ ಆಯ್ಕೆ ಮಾಡಿ ವಕೀಲರ ಪರಿಷತ್ತು ಚೆನ್ನಾಗಿ ನಡಲಿಕ್ಕೆ ಅವಕಾಶ ಮಾಡಿಕೊಡ್ಬೇಕು ಅಂತ ಕರ್ನಾಟಕ ರಾಜ್ಯದ ಸಮಸ್ತ ವಕೀಲ ಬಾಂಧವರಿಗೆ ಕೇಳ್ಕೊಳ್ತೀನಿ. ನಮಸ್ತೆ.